ಹಾಯ್, ನನ್ನ ಹೆಸರು ಗುರುರಾಜ್ ಅಂತೇಳಿ. ನಾನು ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲೈಫ್ ಅಡ್ವೈಸರ್ ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಗೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಸೊ ನೀವು ಯಾವುದರ ರೀತಿ ಇನ್ವೆಸ್ಟ್ಮೆಂಟಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ನನ್ನ ಸಂಪರ್ಕಿಸ್ಕೋಬೋದು. ಬೇಸಿಕಲಿ ನಿಮಗೆ ಇನ್ಶೂರೆನ್ಸ್ ಪ್ರಾಡಕ್ಟಲ್ಲಿ ಸೊ ಜನರಲಾಗಿ ನೀವು ವೆಹಿಕಲ್ ಯೂಸ್ ಮಾಡ್ತಿರ್ತೀರ. ಸೊ ನಿಮ್ಮ ವೆಹಿಕಲ್ ಇನ್ಶೂರೆನ್ಸನ್ನ ನಿಮ್ಮ ಸ್ಪೀಡಾಗಿ ನಿಮ್ಗೆ ಬೇಕು ಅಂದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಇವತ್ತಿನ ದಿನ. ಸೊ ತುಂಬ ಥರದ ಕಾಯಿಲೆಗಳು ಮನುಷ್ಯನಿಗೆ ಜಾಸ್ತಿ ಬರ್ತಾ ಇದೆ. ಚೆನ್ನಾಗಿರ್ತಿದ್ದಂಗೆ ಸೊ ಅವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಸೊ ಅದು ಇವತ್ತಿನ ಲೈಫ್ ಸೈಕಲ್ ಮತ್ತು ಪ್ರೆಷರ್ ಆಫ್ ವರ್ಕ್ ಮತ್ತು ಅವರಿಗೆ ಫ್ರೀ ಮೈಂಡ್ ಇಲ್ಲದೆ ಇರೋದು, ಸೊ ಮತ್ತು ಆಹಾರದಲ್ಲಿ ಸಮಸ್ಯೆ, ಸೊ ಇದರಿಂದನೂ ಸಹಿತ ಹೆಲ್ತಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಇವತ್ತಿನ ದಿನ ಚಿಕ್ಕ ವಯಸ್ಸಿನಲ್ಲೇ ಸಹಿತ ಸಮಸ್ಯೆಯನ್ನು ಈಡಾಗ್ತಾ ಇರ್ತಾರೆ. ಸೊ ಅದಕ್ಕೆ ಅವರಿಗೆ ಆರೋಗ್ಯ ವಿಮೆ, ಸೊ ಅವರಿಗೆ ಆಸ್ಪತ್ರೆ ಖರ್ಚು ಮತ್ತು ವೈದ್ಯಕೀಯ ಖರ್ಚುಗಳು, ಸೊ ಮತ್ತು ಅವರಿಗೆ ಬೇಕಾಗಿರತಕ್ಕಂಥ ಮನಿ ಪ್ರಾಬ್ಲಮ್ ಸಣ್ಣ ಪುಟ್ಟ ಉಳಿತಾಯ ಮಾಡೋದ್ರಿಂದ ಸೊ ಒಂದು ದಿನ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಮತ್ತು ಸಮಸ್ಯೆ ಆದಾಗ ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹೆಲ್ತ್ ಇನ್ಶೂರೆನ್ಸು ಸಹಿತ ನಿಮಗೆ ಲಭ್ಯವಿದೆ. ಸೊ ನಾವು ಟ್ರಾವೆಲ್ ಮಾಡ್ತಿರ್ತಾರೆ, ಈಗ ಟ್ರಿಪ್ಪಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅವಾಗ ಟ್ರಾವೆಲ್ ಮಾಡುವಾಗ ಏನಾದರೂ ಸಮಸ್ಯೆ ಆದರೆ ಸೊ ಅಲ್ಲಿ ನೀವು ಟ್ರಾವೆಲ್ ಇನ್ಶೂರೆನ್ಸ್ ಮಾಡ್ಕೋಬೋದು. ಸೊ ಮನೆ ಮತ್ತು ಆಸ್ತಿ, ಎಲ್ಲರಿಗೂ ಮನುಷ್ಯನಿಗೆ ಬೇಕಾಗಿರೋದು ಮನೆ ಮತ್ತು ಆಸ್ತಿ. ಸೊ ಅದೇ ರೀತಿ ಮನೆ ಮತ್ತು ಆಸ್ತಿಗೋಸ್ಕರ ವಿಮೆನ ಮಾಡಿಸ್ಕೋಬೋದು. ಸೊ ಎಲ್ಲರಿಗೂ ವಿಮೆ ಯಾಕೆ ಬೇಕು ಅಂದರೆ ಅಪಾಯ ರಕ್ಷಣೆಗಾಗಿ. ಅವರಿಗೆ ಯಾವ ಟೈಮಲ್ಲಿ ಅಪಾಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವಾಗ ಅವರು ಕಷ್ಟಪಟ್ಟು ಕೂಡಿಸಿರ್ತಕ್ಕಂಥ ಹಣವೆಲ್ಲ ಸೊ ಹಾಳಾಗುತ್ತೆ. ಅವರು ಕಷ್ಟದಲ್ಲಿರುವಾಗ ಅವರ ಒಂದು ಆದಾಯದಲ್ಲಿ ಒಂದು 5% 10%ನ್ನು ಅವ್ರು ಏನಾದರೂ ಇನ್ವೆಸ್ಟ್ ಮಾಡಿದರೆ ಅವರಿಗೆ ಕಡಿಮೆ ಆದಾಯ ಬಂದ್ರೂ ಸಹಿತ ಸೊ ಅಲ್ಲಿಗೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ವಿಮೆ ಯಾಕೆ ಬೇಕು ಅಂದರೆ ಸೊ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ, ಕುಟುಂಬ ಇರುತ್ತೆ. ಸೊ ಅವರ ಕುಟುಂಬ ರಕ್ಷಣೆಗೋಸ್ಕರ ಒಬ್ಬ ಯಜಮಾನ ಇರ್ತಾನೆ, ಮನೆ ಯಜಮಾನ. ಮನೆಯಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಅವರ ಕಷ್ಟಕ್ಕೆ ಮುಂದೆ ಏನಾದರೂ ಸಮಸ್ಯೆ ಎದುರಾಗ್ಬೋದಾ ಅಂತ ಅವರು ವಿಮೆ ಮಾಡಿಸ್ಬೇಕಾಗತ್ತೆ. ಸೊ ಅದೇ ರೀತಿ ವೈದ್ಯಕೀಯ ಸುರಕ್ಷತೆ, ಅವರಿಗೆ ಏನಾದರೂ ಹೆಲ್ತ್ ಸಂಬಂಧಪಟ್ಟಾಗಿ ಆರೋಗ್ಯ ಸಮಸ್ಯೆ ಬಂದಾಗ ಅವಾಗಲೂ ವಿಮೆ ಬೇಕಾಗುತ್ತೆ. ಸಾಲ ಸುರಕ್ಷತೆ, ಈಗಿನ ಕಾಲದಲ್ಲಿ ಯಾವುದೇ ರೀತಿ ಒಂದು ಮನೆ ಕೊಡಬೇಕು ಅಥವಾ ಒಂದು ಬೈಕ್ ತೊಗೋಬೇಕು ಅಥವಾ ಒಂದು ಕಾರ್ ತೊಗೋಬೇಕು, ಏನೇ ಮಾಡಬೇಕು ಅಂದರೆ ಸೊ ಇವಾಗ ಬ್ಯಾಂಕಿನಲ್ಲಿ ಲೋನ್ ವ್ಯವಸ್ಥೆ ಇದೆ. ಸಮ್ಟೈಮ್ಸ್ ಆದಾಯ ಯಜಮಾನಿಗೆ ಏನಾದರೂ ಸಮಸ್ಯೆ ಆದಾಗ ಆ ಲೋನನ್ನು ತೀರ್ಸೋಕ್ಕಾಗಿಲ್ಲ ಅಂದರೆ ಸಹಿತ ಫ್ಯಾಮಿಲಿಗೆ ಕಷ್ಟವಾಗಬಾರ್ದು ಅಂತೇಳಿ ಅಡ್ವಾನ್ಸ್ ಆಗಿ ಯಜಮಾನ ಸ್ವಲ್ಪ ಮಟ್ಟದ ವಿಮೆಯನ್ನು ಮಾಡಿಸಿದಾಗ ಅದರಿಂದ ಬರ್ತಕ್ಕಂಥ ಅಶ್ಯೂರೆನ್ಸ್ ಮೇಲೆ ಸಹಾಯ ಆಗುತ್ತೆ. ಸೊ ಅದೇ ರೀತಿ ಈ ವಿಮೆಯಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಹೆಚ್ಚಿನ ಹೂಡಿಕೆ, ನೀವು ಹೂಡಿಕೆನೂ ಸಹಿತ ಮಾಡ್ಬೋದು ಮತ್ತು ನಿಮಗೆ ಕ್ಲಾರಿಟಿ, ಪಾರದರ್ಶಕನೂ ಇರುತ್ತೆ. ಸೊ ಇಲ್ಲಿ ಎಷ್ಟು ಮಾಡಿದ್ರೆ ನಿಮಗೆ ಯಾವ ರೀತಿ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಸಮ್ ಅಶ್ಯೂರ್ಡ್ ಎಷ್ಟು ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಅಡ್ವಾನ್ಸಾಗಿ ಹೇಳ್ತಾರೆ. ಇದು ನಿಮಗೆ ಒಂದು ಸಹಾಯ ಆಗುತ್ತೆ. ನೀವು ಇವಾಗ ಸಮಸ್ಯೆ ಯಾವಾಗ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಮುಂಜಾಗೃತಿಕವಾಗಿ ನೀವೊಂದು ವಿಮೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರ. ಸೊ ನೀವು ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಬೋದು ಅಥವಾ ಆರೋಗ್ಯ ವಿಮೆ ಅದರದ್ದು ಮಾಡಿಸ್ಕೋಬೋದು. ಆಟೋ ವಿಮೆ ಮಾಡ್ತೀರಾ, ವೆಹಿಕಲ್ ಲೋನ್ ಮಾಡಿಸಿದಾಗ ಪೇ ಮಾಡೋಕ್ಕಾಗಿಲ್ಲ ಅಂತ ಅದು ಸಂಬಂಧಪಟ್ಟ ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ತೀರ, ಅಥವಾ ಲೈಫ್ ಇನ್ಶೂರೆನ್ಸ್, ಲೈಫ್ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾದರೂ ನೀವು ಲೈಫ್ ಇನ್ಶೂರೆನ್ಸನ್ನು ಮಾಡ್ತೀರಾ ಅಂದರೆ ಸೊ ಅದನ್ನು ಸಹಿತ ನಾವು ಸಹಾಯ ಮಾಡ್ತೇವೆ. ಮತ್ತು ನೀವು ಮನೆ ಕಟ್ಟುವಾಗ ಸೊ ಹೌಸಿಂಗ್ ಸಂಬಂಧಪಟ್ಟಾಗಿ ಲೋನ್ ಇರುತ್ತೆ. ಸೊ ಮತ್ತು ಹೋಮ್ ಪ್ರೊಟೆಕ್ಷನ್ಗೆಗೋಸ್ಕರ ನೀವು ಯಾವುದಾದ್ರು ರೀತಿ ಇನ್ಶೂರೆನ್ಸ್ ಮಾಡಿಸ್ಬೇಕು, ವಿಮೆ ಮಾಡಿಸ್ಬೇಕು ಅಂದರೆ ಸೊ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ. ನೀವೇನಾದರೂ SBIಯಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ಕಡಿಮೆ ವೆಚ್ಚ ಇರುತ್ತೆ. ಕಡಿಮೆ ವೆಚ್ಚದಲ್ಲಿ ನಿಮಗೆ ಹೆಚ್ಚಿನ ಆರ್ಥಿಕ ಬದ್ಧತೆ ಬೇಕು ಅಂತ ಏನಾದರೂ ನೀವು ಪ್ಲಾನ್ ಮಾಡ್ತಾ ಇದ್ರೆ
ಸೊ ಈ ಒಂದು ಅನಿರೀಕ್ಷಿತ ನಿಮಗೆ ನಿಧನದ ಸಮಯದಲ್ಲಿ ಸೊ ನಿಮ್ಮ ಕುಟುಂಬಕ್ಕೆ ಅಗತ್ಯದ ಪೂರೈಕೆ ಸಹಾಯ ಮಾಡೋದಕ್ಕೆ, ಸೊ ನೀವು ಒಬ್ಬ ಮನೆಯ ಯಜಮಾನ ಆಗಿರ್ತೀರ, ನಿಮಗೆ ಮನೆಯಲ್ಲಿ ತುಂಬ ಜವಾಬ್ದಾರಿ ಇರುತ್ತೆ. ಸೊ ನೀವು ಅನಿರೀಕ್ಷಿತವಾಗಿ ನೀವು ಮರಣ ಹೊಂದಿದಾಗ ನಿಮ್ಮ ಫ್ಯಾಮಿಲಿಯನ್ನು, ನಿಮ್ಮ ಸಮಸ್ಯೆಯನ್ನು ನೋಡ್ಕೊಳಕ್ಕೆ ಯಾರೂ ಇರುವುದಿಲ್ಲ. ಸೊ ಅಂಥ ಸಮಯದಲ್ಲಿ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ಅಂತ ನೀವೇನಾದ್ರು ಮಾಡಿಸಿದ್ದೆ ಆದರೆ ನಿಮ್ಮ ಫ್ಯಾಮಿಲಿಯ ಭದ್ರತೆ ಇಲ್ಲಿ ಇರುತ್ತೆ. ನೀವು ಧೈರ್ಯವಾಗಿ ಬದುಕ್ಬೋದು. ನಿಮಗೆ ಇಲ್ಲಿ ಕೈಗೆಟುಕುವ ಪ್ರೀಮಿಯಂ ಇದೆ. ನಿಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಲೈಫ್ ಇನ್ಶೂರೆನ್ಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೆ ಪ್ಲಾನ್ ಇದೆ. ಸೊ ಇದರಲ್ಲಿ ನಿಮಗೆ ಎಷ್ಟು ಕಟ್ಟಬೇಕು, ತುಂಬ ಪ್ರೀಮಿಯಂ ಇರುತ್ತೆ, ಇದು ನಮ್ಮ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಸೊ ಆ ಥರ ಇರೋಲ್ಲ. ನಿಮ್ಮ ಕೈಗೆಟುಕುವ ನಿಮ್ಮ ದಿನದ ಖರ್ಚು ಆಗುವಂಥದ್ದನ್ನು ನೀವು ಸಹಿತ ಒಂದು ಸಣ್ಣ ಅಮೌಂಟಲ್ಲಿ ನೀವು ಕೈಗೆಟುಕುವ ಪ್ರೀಮಿಯಮನ್ನು ನೀವು ತಗೋಬೋದು. ಮತ್ತು ನಿಮಗೆ ಅದು ಇನ್ಶೂರೆನ್ಸ್ ಹೋಗಿ ನಾವು ಆಫೀಸಿಗೆ ಹೋಗಿ ಕಟ್ಟಬೇಕು, ಸೊ ಅಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು, ನಮ್ಮ ಟೈಮಲ್ಲಿ ನಾವು ರಜಾಕ್ಕೆ ಹೋಗ್ಬೇಕು, ಈ ಥರ ತುಂಬ ಸಮಸ್ಯೆ ಇರುತ್ತೆ ಕೆಲವು ಜನಕ್ಕೆ. ಸೊ ಅದಕ್ಕೆ ಅವರಿಗೆ ಆನ್ಲೈನ್ ವ್ಯವಸ್ಥೆ ಇದೆ. ಸೊ ಅವರು ಮೊಬೈಲಲ್ಲೇ ಸಹಿತ ನಿಮಗೆ ಕನೆಕ್ಟ್ ಮಾಡಿ ನಿಮಗೆ ಸಹಾಯ ಸಿಗುತ್ತೆ. ಮತ್ತು ನಿಮಗೆ ಹೆಚ್ಚುವರಿ ರಕ್ಷಣೆ ಸಿಗುತ್ತೆ. ಇಲ್ಲಿ ರೈಡರ್ಸ್ ಸೌಲಭ್ಯ ಇದೆ. ಸೊ ನಿಮಗೆ ಯಾವ್ಯಾವ ಥರ ಅಡಿಷ್ನಲ್ ರೈಡರ್ಸ್ ಬೇಕು ಅಂದರೆ, ಸೊ ಅಪಘಾತ ಆದ ಟೈಮಲ್ಲಿ, ಸೊ ಡೆತ್ ಆದಲ್ಲಿ, ಏನಾದರೂ ಫಿಸಿಕಲ್ ಇಲ್ನೆಸ್ ಆದಾಗ, ನಿಮಗೆ ತುಂಬ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗೋಂಥ ಸಮಯದಲ್ಲಿ ಇಲ್ಲಿ ಅಡಿಷ್ನಲ್ ರೈಡರ್ಸನ್ನು ಸಹಿತ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ನಿಮಗೆ ಲೈಫ್ ಟೈಮ್ ಇರುತ್ತೆ ಇದು. ಸೊ ಇದು ಒಂದೇ ದಿನಕ್ಕೆ ಆಗುತ್ತೆ ಅಂತ ನೀವು ಆ ಥರ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದು ನಿಮಗೆ ದೀರ್ಘಾವಧಿ ಸುರಕ್ಷಿತ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಇ ಶೀಲ್ಡ್ ಇನ್ಸ್ಟಾ, ಸೆವರಲ್ ಜೀವನ ಭೀಮಾ, ಸ್ಮಾರ್ಟ್ ಶೀಲ್ಡ್ ಪ್ಲಸ್ ಅಂತ ಇದರಲ್ಲಿ ನಾವು ತುಂಬ ಯೋಜನೆ ಇರ್ತೀವಿ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ವಿವರ ಕೊಡ್ತೀವಿ. ಸೊ ನೀವು ಏನಾದರೂ ಈ ಥರ ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ಬೇಕು, ನಿಮಗೆ ಬೇಗ ನಿಮಗೆ ಗೊತ್ತಾಗಿಲ್ಲ ಅಂದರೆ, ಸೊ ಇಲ್ಲಿ ನೀವು ಒಂದು ಕಾಮೆಂಟ್ ಇದರಿಂದ ನೀವು ಕನೆಕ್ಟ್ ಮಾಡಿದಾಗ, ಸೊ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನಿಮಗೆ ಪ್ರೀಮಿಯಂ ಎಷ್ಟಿರುತ್ತೆ ಅನ್ನೋದನ್ನು ಸಹಿತ ನಾವು ನಿಮಗೆ ಆನ್ಲೈನಲ್ಲೇ ನಿಮಗೆ ನಾವು ಕೊಟ್ಟು, ಸೊ ನಿಮಗೆ ಒಂದು ಭದ್ರತೆಯ ಒಂದು ವಿಮೆಯನ್ನು ಕೊಟ್ಟು ನಿಮಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ನಿಮ್ಮ ಕುಟುಂಬಕ್ಕೆ ಭದ್ರತೆ ಬೇಕು, ಸೊ ನಿಮಗೆ ಬೆಂಬಲ ಸುರಕ್ಷಿತವಾಗಿರಬೇಕು. ಮತ್ತು ನೀವು SBI ಸ್ಮಾರ್ಟ್ ಶೀಲ್ಡ್ ಪ್ಲಸ್ ಅಂತ ಒಂದು ಪ್ಲ್ಯಾನನ್ನು ನೀವು ತೊಗೊಂಡ್ರೆ, ಸೊ ನಿಮ್ಮ ಮಗುವಿನ ಶಿಕ್ಷಣ ಮತ್ತು ನಿಮ್ಮ ಸಂಗಾತಿಯ ಮತ್ತು ಇತರ ಪ್ರಮುಖ ಅಂಶಗಳನ್ನು ನೋಡಿ ಆಧಾರದ ಮೇಲೆ ನಿಮಗೆ ಭದ್ರತೆಯನ್ನು ಒದಗಿಸುತ್ತೀವಿ. ಮತ್ತು ಇದರಲ್ಲಿ ಜೀವನ ಮುಂದುವರೆದಂತೆ ನಿಮ್ಮ ಮೈಲಿಗಲ್ಲು ತಲುಪದಂತೆ ಅಗತ್ಯಗಳು ನಿಮಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ. ಸೊ ಅದನ್ನು ಸಹಿತ ನಾವು ನಿಮಗೆ ಮಾಡ್ತೀವಿ. ಮತ್ತು ಬೆಟರ್ ಆಗು ಬೆನಿಫಿಟ್ ಮತ್ತು ಹೆಚ್ಚುವರಿ ರೈಡರ್ ವಿಶೇಷ ನಿಮಗೆ ವ್ಯವಸ್ಥೆ ಇರುತ್ತೆ. ಸೊ ಈ ಯೋಜನೆನ ನೀವು ತಗೋಬಹುದು. ನೀವು ಇವಾಗ ಇನ್ಶೂರೆನ್ಸ್ ಅಂದ್ರೆ ಏನು, ಯಾರು ತಗೋಬೇಕು ಆ ಥರ ಏನಾರ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ 18 ವರ್ಷದ ಮೇಲ್ಪಟ್ಟರೆ ಎಲ್ಲರೂ ಅಪ್ ಟು 45 ವರ್ಷದವರೆಗೂ ಸಹಿತ ನಿಮಗೆ ಕವರೇಜ್ ಇರುತ್ತೆ. ಸ್ಟಾರ್ಟಿಂಗ್ 18 ವರ್ಷ ಅಂದರೆ ನೀವು ಕನಿಷ್ಠ ಒಂದು 78-79 ವರ್ಷದವರೆಗೂ ನೀವು ಪಾಲಿಸಿ ತಗೋಬೋದು. ನೀವು ಏನಾದರೂ ಮುಂದೆ ವರ್ಕ್ ಮಾಡುವಾಗ ಮುಂದೊಂದು ದಿನ ರಿಟೈರ್ಡ್ ಆಗ್ತೀವಿ. ರಿಟೈರ್ಡ್ ಆದಾಗ ಸೊ ನಮಗೆ ಸ್ಯಾಲ್ರಿ ಬರ್ತಾ ಇರಲ್ಲ, ಅವಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ನೀವು ಇವಾಗಲಿಂದನೇ ರಿಟೈರ್ಮೆಂಟ್ ಪ್ಲ್ಯಾನನ್ನು ನಾವು SBI ಬ್ಯಾಂಕಿಂದ ಕೊಡ್ತಾ ಇರೋದ್ರಿಂದ, ಸೊ ನೀವು ಅಲ್ಲಿ ಸಹಿತ ಆ ರಿಟೈರ್ಡ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಖರ್ಚು ವೆಚ್ಚ ಮತ್ತು ನಿಮ್ಮ ವಯಸ್ಸಿನ ಲೆಕ್ಕ ಆಧಾರದ ಮೇಲೆ ನಿಮ್ಮ ಅಶ್ಯೂರೆನ್ಸನ್ನು ನಾವು ಇವಾಗಲೇ ಫಿಕ್ಸ್ ಮಾಡಿ ಅದರ ತಕ್ಕಂಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಸಿ ನಿಮ್ಮ ರಿಟೈರ್ಮೆಂಟ್ ಸಹಿತನೂ ನಾವು ಭದ್ರತೆ ಕೊಡ್ತಾ ಇದ್ದೀವಿ. ನೀವು ಏನಾದರೂ ಸೇವಿಂಗ್ಸ್ ಮಾಡ್ತಾ ಇರ್ತೀರ, ಅಮೌಂಟು ಸೇವಿಂಗ್ಸ್ ಮಾಡುವಾಗ ಆ ಅಮೌಂಟು ಸೇವಿಂಗ್ಸಲ್ಲಿ ಮಾತ್ರ ಇರುತ್ತೆ. ಸೊ ಅದರಿಂದ ನಿಮಗೆ 3-4% ಬಡ್ಡಿ ಬರುತ್ತೆ. ಸೊ ಇದರಲ್ಲಿ ನೀವು ನಮ್ಮ SBI ಬ್ಯಾಂಕಲ್ಲಿ ಸೇವಿಂಗ್ ಪ್ಲ್ಯಾನನ್ನು ನೀವು ಯಾವುದಾದ್ರೂ ಬೇಕು ಅಂತ ನಮಗೆ ವಿಚಾರಿಸಿದಾಗ ನಿಮ್ಮ ಹಣವನ್ನು ಉಳಿತಾಯ ಮಾಡಬೇಕು. ಸೊ ಮತ್ತೆ ಅದು ಸಹಿತ ಹೆಚ್ಚಾಗಿ ಅಶ್ಯೂರೆನ್ಸ್ ಅಮೌಂಟ್ ನಿಮಗೆ ಬರಬೇಕು. ಮತ್ತು ನಿಮಗೆ ಅಡಿಷನಲ್ ಬೆನಿಫಿಟ್ ಆಗಿ ನಿಮಗೆ ಕವರೇಜ್ ವ್ಯವಸ್ಥೆಯನ್ನು ಸಹಿತ ಕೊಡ್ತೇವೆ. ನಿಮ್ಮ ಅಮೌಂಟನ್ನು ನೀವು ಉಳಿತಾಯ ಮಾಡ್ದಂಗೆ ಆಗುತ್ತೆ. ಸೊ ಅಡಿಷನಲ್ ನಿಮಗೆ ಕವರೇಜ್ ಬೆನಿಫಿಟ್ ಸಿಗುತ್ತೆ. ಸೊ ಏನಾದರೂ ಸಮಸ್ಯೆ ಆದಾಗ ನಿಮ್ಮ ಫ್ಯಾಮಿಲಿ, ನೀವು ನಂಬ್ಕೊಂಡಿರೋ ಫ್ಯಾಮಿಲಿಗೆ ಸೊ ನಿಮಗೆ ವಿಮೆ ಮೊತ್ತವನ್ನು ಸಹಿತ ನಾವು ಕೊಡ್ತಾ ಇದ್ದೇವೆ. ಚಿಲ್ಡ್ರನ್ಸ್ ಪ್ಲಾನ್ಸ್ ಅಂತ ನಿಮ್ಮ ಮಕ್ಕಳಿರ್ತಾರೆ. ನಿಮ್ಮ ಮಕ್ಕಳು ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಹಣ ಖರ್ಚಾಗ್ತಾ ಇದೆ. ನಿಮ್ಮ ದುಡಿಮೆಯ ಅರ್ಧದಷ್ಟು ಭಾಗ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡ್ತಿರ್ತಾರೆ. ಅವ್ರ ಭವಿಷ್ಯ ರೂಪಿಸಬೇಕು ಅಂತ ತುಂಬ ಕನಸನ್ನು ಹೊತ್ತಿರ್ತೀರ. ಸೊ ಆದ್ದರಿಂದ ಮುಂದಿನ ದಿನದಲ್ಲಿ ಶಿಕ್ಷಣ ಅನ್ನೋದು ಉನ್ನತ ಮಟ್ಟಕ್ಕೆ
ಹೋಗೋದ್ರಿಂದ ಸೊ ನಿಮಗೆ ಅಲ್ಲಿ ಆಗುವಂಥ ಖರ್ಚು ವೆಚ್ಚವನ್ನು ಭರಿಸಲಿಕ್ಕೆ ನಿಮಗೆ ಆಗಲ್ಲ. ಆದ್ದರಿಂದ ಸೊ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ಲಾನಿಂಗ್ ಯೋಜನೆ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಆ ಯೋಜನೆ ಪ್ರಕಾರ ನೀವು ಮಾಡಿಸಿದ್ದೆ ಆದಲ್ಲಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯವಾಗಿ ಇಲ್ಲಿ ನಿಮಗೆ ಸಿಗ್ತಾ ಇದೆ. ನೀವೇನಾದರೂ ದೊಡ್ಡ ಅಮೌಂಟು ನೀವು ಮಾಡೋಕ್ಕಾಗ್ತಿಲ್ಲ, ನಮ್ಮ ಕೈಯಲ್ಲಿ ಅಷ್ಟೆಲ್ಲ ನಾವು ಕಟ್ಟೋಕ್ಕಾಗಲ್ಲ, ನಾವು ದಿನನಿತ್ಯನೂ ಸಹಿತ ಸೇವಿಂಗ್ಸ್ ಮಾಡ್ತೀವಿ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ನಮ್ಮಲ್ಲಿ ಆದಷ್ಟು ಉಳಿತಾಯವನ್ನು ನಾವು ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಿಮಗೆ ಇಲ್ಲಿ SIP ಮುಖಾಂತರವಾಗಿ ನಿಮ್ಮ ಅಮೌಂಟನ್ನು ನೀವು ಉಳಿತಾಯ ಮಾಡಿ ಸೊ ನಿಮ್ಮ 5 ವರ್ಷ 7 ವರ್ಷ 10 ವರ್ಷ ಅವಧಿಗೆ ನಿಮ್ಮ ಬೆಸ್ಟ್ ರಿಟರ್ನ್ಸನ್ನು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿ ಅಪ್ ಟು 12% ವೇರಿಯಬಲ್ ನಿಮಗೆ ಇಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಇದರಿಂದ ಏನು ಪ್ರಾಫಿಟ್ ಆಗುತ್ತೆ ಅಂದರೆ ನಿಮಗೆ ನಿಗದಿತ ಮೊತ್ತನ ತಿಂಗಳಿಗೆ ಅಥವಾ ವಾರಕ್ಕೊಮ್ಮೆ ನೀವು ಡೆಪಾಸಿಟ್ ಮಾಡುವ ಅವಕಾಶ ಸಿಗುತ್ತೆ. ನೀವು ಉಳಿತಾಯ ಮಾಡ್ಬೋದು SIP ಮುಖಾಂತರ. ಮತ್ತು ನೀವು ಸ್ವಯಂಚಾಲಿತವಾಗಿ ಬ್ಯಾಂಕಲ್ಲಿ ಖಾತೆಯನ್ನು ನೀವು ಕಡಿತಗೊಳಿಸೋಕ್ಕಾಗಲ್ಲ. ಸೊ ನಿಮ್ಮ ಅದರಿಂದನೂ ಸಹಿತ ನೀವು ಇಲ್ಲಿ ಮಾಡ್ಬೋದು. ಅದೇ ರೀತಿ ಪ್ರಯೋಜನ ಅಂದರೆ ಇದರಿಂದ ಒಂದು ಸಣ್ಣ ಅಮೌಂಟ್ ಅದು ಮುಂದೊಂದು ದಿನ ನಿಮಗೆ 5 ವರ್ಷ 7 ವರ್ಷ 10 ವರ್ಷದಿಂದ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ನೀವು ಈ ಉಳಿತಾಯ ಮಾಡುವಾಗ ನಿಮಗೆ ಎಮರ್ಜೆನ್ಸಿ ಫಂಡ್ ಏನಾದರೂ ಬೇಕಾದರೆ ಲೋನ್ ಅಗೇನೆಸ್ಟ್ ಮ್ಯೂಚುವಲ್ ಫಂಡ್ ಅಥವಾ ಲೋನ್ ಅಗೇನೆಸ್ಟ್ ನಿಮ್ಮ ಲೈಫ್ ಪಾಲಿಸಿ ಮೇಲೆ ನೀವು ತೆಗೆದುಕೊಳ್ಳೋಕ್ಕೆ ಸಹಿತ ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ. ನಿಮಗೆ ಮನಸ್ಸಲ್ಲಿ ಗೊಂದಲ ಇರುತ್ತೆ, ಈ SIP ಅಂದರೆ ಏನು, ಇದು ಯಾವ ರೀತಿ ಹೂಡಿಕೆ ಮಾಡಬೇಕು, ಇದು ಹೂಡಿಕೆ ಮಾಡೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ, ಇದು ಹೂಡಿಕೆ ಮಾಡಿದ್ರೆ ಯಾವ ಕ್ಷೇತ್ರದಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಈ ಥರ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಸೊ ಅದನ್ನು ಸಹಿತ ನಾವು ನಿಮಗೆ ಪರಿಹಾರ ಮಾಡಿಕೊಡ್ತಾ ಇದ್ದೀವಿ. ಇದೆಲ್ಲ ನಮಗೆ ದೊಡ್ಡ ಸ್ಯಾಲ್ರಿ ಇದ್ದರೆ ಮಾತ್ರ ನಾವು ಮಾಡೋಕ್ಕಾಗತ್ತೆ, ನಾವು ತುಂಬ ಆದಾಯ ಗಳಿಸ್ತಾ ಇದ್ದರೆ ಮಾತ್ರ ನಾವು ಮಾಡೋಕ್ಕಾಗುತ್ತೆ ಅನ್ನೋ ಥರ ನೀವು ಮೈಂಡ್ ಸೆಟ್ಟಲ್ಲಿ ತಗೊಳೋದು ಬೇಡ. ಸೊ ನಿಮ್ಮಲ್ಲಿ ಕಡಿಮೆ ಆದಾಯ ಇರುತ್ತೆ, ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ತಿಂಗಳಿನ ಆದಾಯ ಲೆಕ್ಕಾಚಾರದ ಮೇಲೆ ನಾವು ನಿಮಗೆ ಒಂದು ಸಜೆಷನ್ ಕೊಡ್ತೇವೆ. ಸೊ ನಮ್ಮಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಟೀಮ್ಸ್ ಇರುತ್ತೆ, ಸೊ ಅವರು ಸಹಿತ ನಿಮಗೆ ಸಹಾಯ ಮಾಡ್ತಾರೆ. ಸೊ ನಿಮಗೆ ಯಾವ ರೀತಿ ಹೇಗೆ ನೀವು ಇನ್ವೆಸ್ಟ್ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ನೀವು ಎಷ್ಟು ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಸೊ ನೀವು ರಿಸ್ಕ್ ತೊಗೊಳ್ತೀವಿ ಅಂತ ಹೇಳಿದರೆ ನಾವು ಈಕ್ವಿಟಿ ಶೇರ್ಸಲ್ಲಿ ಹಾಕಬೇಕಾ, ಸೊ ಅದೇ ರೀತಿ ನಾವು ರಿಸ್ಕ್ ತೊಗೊಳಲ್ಲ ನಮಗೆ ಗ್ಯಾರಂಟೀಡ್ ಡೆಫ್ಟಲ್ ಫಂಡಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಸೊ ನಾವು ಗೌರ್ಮೆಂಟ್ ರಿಲೇಟೆಡ್ ಕ್ಷೇತ್ರದಲ್ಲಿ ನಿಮ್ಮ ಅಮೌಂಟನ್ನು ಹಾಕಿ ಸೊ ನಿಮಗೆ ಯಾವ ರೀತಿ ಆದಾಯ ಗಳಿಸಬೇಕು, ಯಾವ ರೀತಿ ಸಹಾಯ ಮಾಡಬೇಕು ಅಂತ ನಾವು ನಿಮಗೋಸ್ಕರ ನಾವು ಕಾಯ್ತಿರ್ತೀವಿ. ನೀವು ಏನೂ ಚಿಂತೆ ಮಾಡದೆ ನೀವು ಕಾಮೆಂಟ್ ಮಾಡಿ ನೀವು ಇಲ್ಲಿ ಕನೆಕ್ಟ್ ಮಾಡಿದ್ದಾದರೆ ಸೊ ನಿಮ್ಮ ಯಾವುದೇ ರೀತಿಯ ನಿಮ್ಮ ತಿಂಗಳ 100 ರೂಪಾಯಿ ಉಳಿತಾಯ ಇದ್ದರೂ ಪರವಾಗಿಲ್ಲ. ಸೊ 100 ರೂಪಾಯಿ ಎಬೋವ್ 500,000 ನಿಮ್ಮ ಉಳಿತಾಯದ ಮೇರೆಗೆ ಸೊ ನಿಮಗೆ ಯಾವ ರೀತಿ ನೀವು ಮಾಡಬೇಕಾಗತ್ತೆ ಅಂತ ನಿಮಗೆ ಸುಲಭವಾಗಿ ನಾವು ನಿಮಗೆ ಕನೆಕ್ಟ್ ಆಗ್ತೇವೆ. ಸೊ ನೀವು ಮೊಬೈಲಲ್ಲೇ ಸಹಿತ ನೀವು ಇನ್ಫಾರ್ಮೇಷನ್ನ ಉಚಿತವಾಗಿ ಕೊಡ್ತೇವೆ. ಸೊ ಮತ್ತು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಾಖೆಗಳಿಂದ ನಮ್ಮ ಬ್ರಾಂಚ್ಗಳಿಂದ ನಿಮಗೆ ಸಹಾಯ ಮಾಡಿಸುತ್ತೇವೆ. ನೀವು ನಿಮ್ಮ ಸೇವೆಗೆ ನಾವು ನಮ್ಮ ಗುರು ಫಿನ್ಕಾರ್ಪ್ ಸರ್ವಿಸ್ ಟೀಮ್ ನಿಮಗೆ ಯಾವಾಗಲೂ ಸಹಾಯಕ್ಕೆ ಕಾಯ್ತಿರುತ್ತೆ. ಸೊ ನಿಮಗೆ ನಿಮ್ಮ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಸೊ ಇಲ್ಲಿ ಗುರು ಫಿನ್ಕಾರ್ಪ್ ಟೀಮಿಂದ ನಿಮಗೆ ಸಹಾಯ ಆಗುತ್ತೆ.